ಹಾಯ್ ಎವ್ರಿವನ್. ಈಗ ನಾವು ಫ್ಯಾಕ್ಟರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಫೈಂಡ್ ಫ್ಯಾಕ್ಟರ್ಸ್ ಆಫ್ 196. ಫೈಂಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 196. ಸೊ ಇಲ್ಲಿ 196ದ ಫ್ಯಾಕ್ಟರ್ಸನ್ನು ತಗೊಳ್ಳೋಣ. ಇಲ್ಲಿ ಏನಾಗುತ್ತಂದ್ರೆ ಲೀಸ್ಟ್ ಪ್ರೈಮ್ ನಂಬರ್ಸ್ ಏನಿರ್ತಾವಲ್ಲ 2, 3 ಸ್ಟಾರ್ಟಿಂಗ್ ಪ್ರೈಮ್ ನಂಬರ್ಸ್ ಅವುಗಳಿಂದ ನಾವು ಡಿವೈಡ್ ಮಾಡ್ಕೊತಾ ಹೋಗಬೇಕು. ಸೊ ಇಲ್ಲಿ 2 9 18, 1 ಉಳಿತೈತಿ 16 ಆಯಿತು, 2 8 16, ನೆಕ್ಸ್ಟ್ 2 4, ನೆಕ್ಸ್ಟ್ 1 ಉಳಿತು 18 ಆಯಿತು, 2 9 18, ನೆಕ್ಸ್ಟ್ 7 7 49, 7 1 7. ನೆಕ್ಸ್ಟ್ 196 ನಾವು ಯಾವ ರೀತಿ ಬರಿಬೋದು? 2 × 2 × 7 × 7 ಅಂದರೆ 2² × 7² ಅಂತ ಬರಿಬೋದು. ನೆಕ್ಸ್ಟ್ ಅಂದರೆ 2 4 7 49 49 × 4 ಮಾಡಿದಾಗ 196 ಬರುತ್ತೆ. ನೆಕ್ಸ್ಟ್ ಈಗ ನಾವೇನು ಕಂಡುಹಿಡಬೇಕು? ಫೈಂಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಸೊ 196ರಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಅದಾವು? ಫ್ಯಾಕ್ಟರ್ಸ್ ಅಂತಂದ್ರೆ ಈ 196ನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡುವಂತಹ ನಂಬರ್ಸ್ಗಳಿಗೆ ನಾವು 196ರ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆ ಫ್ಯಾಕ್ಟರ್ಸ್ ಏನು ನಂಬರ್ ಇರ್ತಾವಲ್ಲ ಅವು ಕಂಪ್ಲೀಟಾಗಿ 196ನ್ನು ಡಿವೈಡ್ ಮಾಡಬೇಕು. ಅಂಥವುಗಳಿಗೆ ನಾವೇನಂತೀವಿ? ಫ್ಯಾಕ್ಟರ್ಸ್ ಆಫ್ 196 ಅಂತ ಕರಿತೀವಿ. ಸೊ ಇಲ್ಲಿ 2² × 7² ಬಂತು. ನೆಕ್ಸ್ಟ್ ಇಲ್ಲಿ 2² ಇದೆಯಲ್ಲ ಅದಕ್ಕೆ +1 ಮಾಡಬೇಕು. 2² ಇದ್ದಾಗ ಇಲ್ಲಿ ಸ್ಕ್ವೇರ್ ಏನಿದೆಯಲ್ಲ ಅದಕ್ಕೆ 2 + 1 ಮಾಡಿದಾಗ 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುವಂತಹ ಪವರ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಘಾತಾಂಕಗಳಂತ ಏನಿರ್ತಾವಲ್ಲ ಅವುಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಅಂದರೆ 2² ಇದೆ, ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ +1 ಅಂದರೆ 2 + 1 ಮಾಡಿದ್ರೆ 3 ಆಯಿತು. ನೆಕ್ಸ್ಟ್ 7² ಇದೆ, ಅಲ್ಲಿ 2 ಇದೆ, ಸೊ 2 + 1 ಮಾಡಬೇಕು. ನೆಕ್ಸ್ಟ್ ಅವಾಗ ಏನಾಗುತ್ತೆ? 3 ಆಗುತ್ತೆ. 3 × 3 ಏನಾಯಿತು? 9 ಆಯಿತು. ಸೊ ಟೋಟಲ್ 9 ಫ್ಯಾಕ್ಟರ್ಸ್ ಆರ್ ಇನ್ 196. ಸೊ ಇಲ್ಲಿ 2² × 7², ಸ್ಕ್ವೇರ್ ಅಂತ ಏನು 2 ಬಂದಿದೆಯಲ್ಲ ಅದಕ್ಕೆ +1 ಮಾಡಿದ್ವಿ, 3 ಬಂತು. ನೆಕ್ಸ್ಟ್ 7² ಏನು 2 ಇದೆಯಲ್ಲ ಪವರು ಅದಕ್ಕೆ +1 ಮಾಡಿದ್ವಿ, 3 ಬಂತು. 3 × 3 ಮಾಡಿದಾಗ 9 ಆಯಿತು. ಸೊ ಟೋಟಲ್ 9 ಫ್ಯಾಕ್ಟರ್ಸ್ ಆರ್ ಇನ್ 196. ದೆನ್ ಫೈಂಡ್ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಅಂತ ಕೇಳಿದಾರೆ. ಸೊ ಇಲ್ಲಿ 196ನ್ನು ಕಂಪ್ಲೀಟಾಗಿ ಭಾಗಿಸುವಂತಹ ಏನು ಫ್ಯಾಕ್ಟರ್ಸ್ಗಳು ಇರ್ತಾವಲ್ಲ ಅವು ಎಷ್ಟದಾವೆ? ಒಟ್ಟು 9 ಫ್ಯಾಕ್ಟರ್ಸ್ ಅದಾವೆ. ಸೊ 9 ಫ್ಯಾಕ್ಟರ್ಸ್ಗಳನ್ನು ಒಟ್ಟು ನಾವು ಆ್ಯಡ್ ಮಾಡಿದಾಗ ಆ ಸಮ್ ಏನು ಸಿಗುತ್ತೆ? ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಏನು ಸಿಗುತ್ತೆ ಅಂತ ಯಾವ ರೀತಿ ಫೈಂಡ್ ಮಾಡ್ಬೋದು ಅಂದ್ರೆ, ಸೊ ಇಲ್ಲಿ 196ಅನ್ನು ನಾವು 2² × 7² ಅಂತ ಬರಿತೀವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು? ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಕಂಡುಹಿಡಿಯುವಾಗ 2² ಇದನ್ನು ನಾವು +1 ಮಾಡ್ಕೋಬೇಕು. ಏನಾಗುತ್ತೆ? ಅದು 2² + 1 ಮಾಡಿದಾಗ 2³ ಆಗುತ್ತೆ. ಇಲ್ಲಿ ನಾವು ಅಲ್ಲಿ ಫಸ್ಟ್ಗೆ ನಂಬರ್ ಆಫ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಯುವಾಗ ಪವರ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಏನು ಮಾಡಬೇಕಂದ್ರೆ 2² + 1 ಮಾಡಬೇಕು, ಅಂದರೆ 2² × 2 ಮಾಡಬೇಕು. ಇದು ಏನಾಗುತ್ತೆ? 2³ ಆಗುತ್ತೆ. ನೆಕ್ಸ್ಟ್ ಅಲ್ಲಿ +1 ಮಾಡಿದ್ವಲ್ಲ, ನೆಕ್ಸ್ಟ್ -1 ಮಾಡಬೇಕು, ಡಿವೈಡೆಡ್ ಬೈ ಮತ್ತು 2 - 1 ಮಾಡಬೇಕು ಇಂಟು ನೆಕ್ಸ್ಟ್ 7² ಮತ್ತೆ +1 ಮಾಡಿ 7³ ಆಗುತ್ತೆ, -1 ಮಾಡಬೇಕು, ಡಿವೈಡೆಡ್ ಬೈ ಎಲ್ಲದಕ್ಕೂ ಇಲ್ಲಿ -1 ಮಾಡಬೇಕಾಗುತ್ತೆ. ಸೊ ಅದು ಯಾವುದ್ರದ್ದು ಇಲ್ಲಿ 7³ ಇತ್ತಂದರೆ ಕೆಳಗೆ 7 - 1, ಇಲ್ಲಿ 6³ ಇತ್ತಂದರೆ 6 - 1 ಈ ಥರ ಮಾಡಬೇಕು. ಅದ್ರ ಬಟ್ -1 ಅನ್ನೋದು ಎಲ್ಲದಕ್ಕೂ ಕಾಮನ್ ಆಗುತ್ತೆ. ಸೊ ಇಲ್ಲಿ 2³ - 1 ಡಿವೈಡ್ ಬೈ 2 - 1 ಇಂಟು 7³ - 1 ಡಿವೈಡ್ ಬೈ 7 - 1 ಆಯಿತು. ನೆಕ್ಸ್ಟ್ 2³ ಅಂತಂದ್ರೆ 8 - 1 ಅಂದರೆ 7 ಬರುತ್ತೆ, ಡಿವೈಡೆಡ್ ಬೈ 2 - 1 ಅಂದರೆ 1 ಆಯಿತು, ಇಂಟು 7³ ಎಷ್ಟು ಬರುತ್ತೆ? 343 ಬರುತ್ತೆ, -1 ಅಂದರೆ 342 ಆಯಿತು. ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿದಾಗ ನಾವು 6 1 6 5 30, 6 7 42, ಸೊ ಇಲ್ಲಿ 57 ಬರುತ್ತೆ. ನೆಕ್ಸ್ಟ್ 7 × 57 ಅಂತ ಮಾಡಿದಾಗ 399 ಆನ್ಸರ್ ಬರುತ್ತೆ. ಸೊ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 196 ಎಷ್ಟಾಯಿತು? 399 ಆಯಿತು.